ಬಂತು ನೋಡಿ, ನಾನು ಹಣೆ ಬರ ಚೇಂಜ್ ಮಾಡಿದ ಸ್ಯಾರಿ. ಈಗ ಮಾತ್ರ ಎಷ್ಟು ಸಲ ಹುಟ್ಟಿದೀನ, ಒಂದು 3-4 ಸಲ ಹುಟ್ಟಿರ್ಬೋದು. ಟ್ರಿಬಲ್ ಕಲರ್ ಬರುತ್ತೆ, ಸೆಂಟ್ರಲ್ಲಿ ಪಿಂಕು ಮತ್ತೆ ಬ್ಲೂ ಬರುತ್ತೆ. ಸಾಕಾಗೈತೆ ಸ್ಯಾರಿ ಮಾತ್ರ. ಏನಮ್ಮ ನೋಡಿ ಗೈಸ್, ನನ್ನ ತಮ್ಮ ಯಾರ್ಯಾರು ಹೆಂಗೆ ಅಂತ ನಮಗ್ ಗೊತ್ತು. ಪದೇ ಪದೇ ಅದು ಸಾಬೀತ್ ಆಗ್ತಾನೆ ಇದೆ. ಇರ್ಲಿ, ಇಟ್ಸ್ ಓಕೆ. ಅವ್ರು ಇದ್ದಿದ್ದು ಇದೆಲ್ಲ ನಿಜ. ನಾನು ಯಾವಾಗ ಹಾಕತೀನಿ ಇನ್ನೊಂದ್ಸರಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಮಗಳಗಂತೂ ಯೂಸ್ ಆಗುತ್ತೆ. ಓಹೋ, ಹಂಗಂತಾಯ್ತಾ? ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಇದೇನಪ್ಪ ಬೆಳ್ಬೆಳ್ಗೆ ಹಾಲು ಕಾಯಿಸ್ತಾ ಇದ್ದಾಳೆ ಅಂತೀರಾ? ಇದು ಮಧ್ಯರಾತ್ರಿ. ಆಕ್ಚುಲಿ ನನ್ನ ಮಗನ್ಗೆ ಹುಷಾರಿರ್ಲಿಲ್ಲ, ಸೊ ಅವನು ರಾತ್ರಿ ಎಲ್ಲ ನಿದ್ದೆನೆ ಮಾಡಿರ್ಲಿಲ್ಲ. ಇದು ಗುರುವಾರದ ವ್ಲಾಗು. ನನ್ಗೂ ನಿದ್ದೆ ಇಲ್ಲ, ನನ್ನ ಮಗಳಂತೂ ಮಲಗಿದ್ಲು. ಸೊ ಟೈಮ್ ತೋರಿಸ್ತೀನಿ ಬನ್ನಿ ಈಗ ಎಷ್ಟಾಗಿದೆ ಅಂತ. 4:15. ಮಧ್ಯರಾತ್ರಿ 12:30 ಎದ್ದೋನು ಅವನು. ಸೊ ಅವನ್ನ ಸಮಾಧಾನ ಮಾಡಿ ಮಲಗಿಸಿ ಬೆಳಿಗ್ಗೆ ಒಂದು 9:30 ಅಷ್ಟರಲ್ಲಿ ಕೆಲವಷ್ಟು ಆರ್ಡರ್ ಇತ್ತು, ಅದನ್ನ ಹಾಕೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾ ಇದ್ದೆ. ಇದು ಗ್ರೀನು ಮತ್ತೆ ಪಿಂಕಿಶ್ ಆರ್ಡರ್ ಬಂದಿತ್ತು. ಸೊ ಅದರಲ್ಲಿ ಈ ಡಿಸೈನ್ ಅಲ್ಲಿ ಇನ್ನ 2 ಸ್ಯಾರೀಸ್ ಇದೆ. ಸೊ ಯಾರಿಗಾರು ಬೇಕು ಅಂದ್ರೆ ನಂಬರ್ಗೆ ಮೆಸೇಜ್ ಮಾಡಬಹುದು. ವಾಟ್ಸಪ್ ನಂಬರ್ ಅವೈಲಬಲ್ ಇರುತ್ತೆ, ಇಲ್ಲ ಕಮೆಂಟ್ ಮಾಡಿ, ಆಯ್ತಾ? ಸೊ ಈ ರೀತಿ ಬರುತ್ತೆ. ತುಂಬಾನೇ ರಿಚ್ ಇದೆ ಸ್ಯಾರಿ ಮಾತ್ರ, ಪ್ರೀಮಿಯಂ ಕ್ವಾಲಿಟಿ. ಇದ್ರ ಪ್ರೈಸ್ ಬಂದು 1650 ರುಪೀಸು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ನೆಕ್ಸ್ಟ್ ನಾನು ಸ್ವಲ್ಪ ತಿಂಡಿ ತಿನ್ಕೋಬಿಡೋಣ ಅಂತ ಹೇಳಿ ಆಲ್ರೆಡಿ ಟಮೋಟಾ ಬಾತ್ ಏನೋ ಮಾಡಿದ್ರು. ನನ್ ಮಗ ನೋಡಿ ಸ್ವಲ್ಪ ಸೈಕಲ್ ಮೇಲೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ದ. ಸ್ವಲ್ಪ ಬೆಟರ್ ಆಗಿದ್ದ, ಆದ್ರೂ ಜ್ವರ ಕಮ್ಮಿನೇ ಆಗ್ತಾ ಇರ್ಲಿಲ್ಲ ಅವನ್ಗೆ. ಅದಕ್ಕೆ ಬರ ನಿಧಾನಕ್ಕೆ ಹೋಗು, ಇಬ್ರಿಗೂ ಚುಚ್ಚ ಕೊಡಿಸ್ತೀನಿ ಈಗ. ನೋಡಿ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಹಾಸ್ಪಿಟ್ಲು. ಇಲ್ಲಿ ಬಂದರೆ ಇಲ್ಲೇ ತೋರಿಸ್ಕೊಳ್ಳೋದು ನಾವು. ಇಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. 11 ಗಂಟೆ ಟೈಮು. ಬಾ, ಚುಚ್ಚ ಕೊಡಿಸ್ತೀನಿ ನಿನಗೆ. ಆಟ ಮಾಡ್ತಾನೆ ಅಂತ. ನೋಡಿ ಇಲ್ಲೇ ಸ್ಟಾಪು. ಚಪ್ಪಲಿ ಬಿಡಿ ಇಲ್ಲಿ. ಇವಾಗ ಇಲ್ಲೇ ಹಾಸ್ಪಿಟಲ್ ಕರ್ಕೊಂಬಂದಿದ್ದೀನಿ. ಹೀಗೆ ದೊಡ್ಡ ಮೇಲೆ ಸುಮ್ಮನೆ ಕುಚ್ಚೋಬೇಕು. ಎಷ್ಟು ತೀಟ ಮಾಡ್ತೀರಾ ಅಂದರೆ ಈ ಜ್ವರ ನೋಡೋಣ, ತುಂಬ ಜಾಸ್ತಿ ಇತ್ತು ಜ್ವರ, ತುಂಬ ಬಿಸಿ ಬಿಸಿ ಇತ್ತು. ಉಸಿರು ತೊಗೊಳಕ್ಕೆ ಕೂಡ ಕಷ್ಟ ಆಗುತ್ತೆ ಅವ್ರಿಗೆ, ಅಷ್ಟು ಕಫ ಆಗಿದೆ ಅದು, ಆಯಿತಾ? ನೆಬ್ಲೈಜೇಷನ್ ಹಾಕಿದ್ರು ಕೂಡ ಹಿಡಿಯಲ್ಲ, ಅವ್ರಿಗೆ ಹಿಡ್ಕೊಳಕ್ಕಾಗಲ್ಲ. ಅಷ್ಟೇ ಓಕೆ. ಔಷಧಿ ಅದು ಕರೆಕ್ಟಾಗಿ ತೊಗೊತಾನೆ? ಔಷಧಿ ತೊಗೊತಾನೆ. ಸರಿ, ಔಷಧಿ ಕರೆಕ್ಟಾಗಿ ಹಾಕಿ ಸಾಕು. ನೈಟ್ 2 ದಿವಸದಿಂದ ನೈಟಾಗಿ ಬೇರೆ ಬರ್ತಿತ್ತು, ಔಷಧಿ ಹಾಕಿ ಕಮ್ಮಿ ಆಗಿಲ್ಲ. ಕೆಮ್ಮು ಕಫ ಅನ್ನೋಂಥದ್ದು ಏನಂತಲ್ಲ, ಕಡಿಮೆ ಆಗುವವರೆಗೆ ನಿಮ್ಗೆ ಜ್ವರ ಕಡಿಮೆ ಆಗೋಲ್ಲ. ಗೊತ್ತಾಯ್ತಾ? ಅದಕ್ಕೆ ಔಷಧಿ ಬರ್ಕೊಡ್ತೀನಿ, ಕ್ಲೀನಾಗಿ ಔಷಧಿ ಹಾಕಿ ಸಾಕು. ಏನೋ ಅದು ಇಡ್ಸ್ಕೊಳ್ಳೋ, ಅದಕ್ಕೆ ಫೋನ್ ಕೊಡ್ತೀನಿ. ಎಷ್ಟು ಜ್ವರ ಐತೆ ಅಂತ ನೋಡ್ಬೇಕಲ್ಲ ನಾವು. ಹೇ ಮಮ್ಮಿ, ಗುಂಡನೇ ಕಾಣಿಸ್ತಾ ಇಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಮಮ್ಮಿ ಮಲ್ಕೊಂತಾನೆ. ಇವತ್ತು ನೈಟ್ ಎದ್ಬಿಟ್ಟ. ಅದೇ ಈ ಥರ ಫೀವರ್ ಬಂತಲ್ಲ ಅಂತ ಇದ್ದೇನೆ. ನಿದ್ದೆಗೆ ಏನು ತೊಂದರೆ ಇಲ್ಲ, ಅವ್ನು ಮಲ್ಕೊಂತಾನೆ. ಮಮ್ಮಿ ತೆಗ್ದೆ ನೋಡಿ ಸ್ವಲ್ಪ. ನೋಡು ಅಕ್ಕ, ನೋಡು ಜ್ವರ ಟೆಸ್ಟ್ ಮಾಡ್ತಾವಳೆ. ಎಷ್ಟು ಏಜಿಗೆ? ಇವಳಿಗೆ 4 years, ಇವನಿಗೆ 4 years ಮೇಲೆ 3 months, ಇವನಿಗೆ 2 years ಮೇಲೆ 2 months. ನೋಡು ಫೋನ್ ನೋಡ್ಕೊಂಡು ಕೂತವನೆ. ಗೈಸ್ ಏನಮ್ಮ ನೋಡಿ ಗೈಸ್, ನನ್ನ ತಮ್ಮ. ಸರಿ
ಇವಾಗ ನಾನು ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡೆ, ಹೇಳ್ತೀನಿ ಆಮೇಲೆ ಏನು ಅಂತ. ಬಾರಮ್ಮ ಇಲ್ಲಿ. ಏರೋಪ್ಲೇನು ಹೋಗೋಣ. ಗೈಸ್, ನಾನೀಗ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇದು ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹೇಳಿದ್ನಲ್ಲ ಮಗನ್ಗೆ ಹುಷಾರಿರ್ಲಿಲ್ಲ ಅಂತ. ಸೊ ಇವಾಗ ಬೆಟರ್ ಆಗಿದ್ದಾನೆ. ನನಗೂ ಕೂಡ ಡಾಕ್ಟ್ರು ಕೆಲವಷ್ಟು ಸಜೆಷನ್ಸ್ ಹೇಳಿದ್ರು, ಬ್ಲಡ್ ಕಮ್ಮಿ ಇದೆ ಹಂಗೆ ಹಂಗೆ ಅಂದ್ಬಿಟ್ಟು. ನೆಕ್ಸ್ಟು ಫಾಲೋ ಅಪ್ ಮಾಡ್ತೀನಿ. ಬ್ಲಡ್ ಹಾಕಿಸ್ಬೇಕು, ಹೆಮೋಗ್ಲೋಬಿನ್ ಕಮ್ಮಿ ಇದೆ, ರಕ್ತ ಕಮ್ಮಿ ಇದೆ ಅಂತೆಲ್ಲ ಹೇಳಿದ್ರು. ಫಾಲೋ ಮಾಡ್ತೀನಿ ಖಂಡಿತ, ಮಕ್ಳಿಗೋಸ್ಕರನಾದ್ರೂ. ಇವಾಗ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಂಡ್ ಇನ್ನೂ ಒಂದು ವಿಚಾರ ಏನ್ ಗೊತ್ತಾ, ನಮಗ್ ನಾವೇ, ನನ್ಗೆ ನಾನು, ನನ್ ಮಕ್ಳಿಗ್ ನಾನು, ಅದ್ ಬಿಟ್ರೆ ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರಂತೂ ಯಾರು ಇಲ್ಲ. ನನ್ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪ ಒಂದ್ 50 ಸಲ ಫೋನ್ ಮಾಡಿದ್ರು, ಓದೆ ನಮ್ಮ ಹಾಸ್ಪಿಟ್ಲಿಗೆ ಮಕ್ಳನ್ನ ಕರ್ಕೊಂಡು ಅಂತ. ಅದ್ ಬಿಟ್ರೆ ಯಾರು ಟೆನ್ಷನ್ ತಗೊಳಲ್ಲ ಗೈಸ್. ಯಾರ್ಯಾರು ಹೆಂಗೆ ಅಂತ ನಮಗ್ ಗೊತ್ತು. ಪದೇ ಪದೇ ಅದು ಸಾಬೀತಾಗ್ತಾನೆ ಇದೆ. ಇರ್ಲಿ, ಇಟ್ಸ್ ಓಕೆ. ಅವ್ರು ಇದ್ದಿದ್ರೆ ಮಾಡ್ತಿದ್ರು ಅಂತಲ್ಲ. ಅವ್ರ ಜಾಗದಲ್ಲಿ ನಾನು ನಿಂತ್ಕೊಂಡು ನನ್ನ ಮಕ್ಳಿಗೆ ಏನೇನ್ ಮಾಡ್ಬೇಕು ಅವೆಲ್ಲ ಮಾಡೇ ಮಾಡ್ತೀನಿ ಖಂಡಿತ. ಯಾರಿದ್ರು, ಯಾರು ಹೋದ್ರು, ಯಾರಿಲ್ಲ ಅಂದ್ರು ಮಾಡೇ ಮಾಡ್ತೀನಿ ನಾನು. ಬಿಕಾಸ್ ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ, ನನ್ನ ಪ್ರೀತಿ, ಮಾಡೇ ಮಾಡ್ತೀನಿ. ಇವಾಗ ಒಂದು ಆರ್ಡರ್ ಇತ್ತು ನನಗೆ, ಅದು ಎಮರ್ಜೆನ್ಸಿ ಇಮಿಡಿಯೇಟ್ ಅಂತ ಅಂದ್ಬಿಟ್ಟು ಇಲ್ಲೇ ಹೋಗಿ ಹಾಕ್ಬಿಡೋಣ ಅಂತ. ಅದು ಫಸ್ಟ್ ಟೈಮ್ ಯಲಹಂಕದಲ್ಲಿ ಪೋಸ್ಟ್ ಆಫೀಸ್ಗೆ ಆರ್ಡರ್ ಹಾಕ್ತಾ ಇದ್ದೀನಿ. ಯೂಶಲಿ ನಾನು ಅಲ್ಲೇ ಹಾಕೊಂತಿದ್ದೆ, ಇದು ನಿಯರ್ ಬೈ ಇದೆ. ಸೊ ಹಂಗಾಗಿ ಡಿಲೇ ಮಾಡೋದ್ ಬೇಡ, ಪಾಪ ಅವ್ರಿಗೆ ಏನ್ ಅರ್ಜೆನ್ಸಿ ಇರುತ್ತೆ ಏನೋ ಅಂತ ಅಂದ್ಬಿಟ್ಟು ಒಂದೇ ಒಂದ್ ಹಾಕ್ಬಿಡೋಣ. ಇವಾಗ ಮಿಕ್ಕಿದೆಲ್ಲ ಅಲ್ಲಿ ಹಾಕೊಳ್ಳೋಣ ಆರ್ಡ್ರು ಅಂತ ಅಂದ್ಬಿಟ್ಟು. ಇದಿಲ್ಲೇ ಬೆಂಗಳೂರು ವಿಜಯನಗರದಲ್ಲಿ. ಮಕ್ಳು ಆರಾಮಾಗಿ ಕೂತಿದ್ರು. ಅದೇ ಹೇಳಿದ್ನೆಲ್ಲ ಬೆಟರ್ ಆಗಿದ್ದಾನೆ ಇವಾಗ ನನ್ ಮಗ. ಅವನ್ಗೆ ಥ್ರೋಟ್ ಇನ್ಫೆಕ್ಷನ್ ತರ ಏನೋ ಆಗಿತ್ತು, ಅದಕ್ಕೆ ಜ್ವರ ಬಿಟ್ಟು ಬರ್ತಿತ್ತು. ಆಂಟಿಬಯೋಟಿಕ್ಸ್ ಮತ್ತೆ ಫೀವರ್ ಸಿರಪ್ ಮತ್ತೆ ನಜಲ್ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರು. ಓಕೆ, ಇವಾಗ 1 ವಾರ ರಜಾ ಹಾಕ್ಸ್ಬಿಟ್ಟಿದೀನಿ ಮಗಳು ಸ್ಕೂಲ್ಗೆ. ಏನ್ ಮಾಡ್ತೀರಾ, ಶುಕ್ರವಾರ ಬಂದೋಳು ನಾನು. ಇವತ್ತು ಶುಕ್ರವಾರ 1 ವೀಕ್ ಆಯ್ತು. ಸೊ ರಜಾ ಹಾಕ್ಸಲ್ಲ ಅಂತ ಅಂದ್ಬಿಟ್ಟು ರಜಾ ಹಾಕಿಸ್ಬಿಟ್ಟೆ. ನನ್ಗೆ ಒಂಥರ 1 ವೀಕ್ ಮಿಸ್ ಆಯ್ತಲ್ಲ ಸ್ಕೂಲು ಅಂತ ಅನ್ನಿಸ್ತಿದೆ. ಬಟ್ ಏನ್ ಮಾಡ್ತೀರಾ, ಪರವಾಗಿಲ್ಲ, ಇಟ್ಸ್ ಓಕೆ. LKG ಇಂದ ರಜಾ ಹಾಕ್ಸ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ಈಗ ಇನ್ನೇನು, ಹೋಗಿ ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಟ್ಟು ಅಡ್ಗೆ ಮಾಡ್ತಾ ಅವ್ರೆ, ತಿನ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ತಗೋಬೇಕು. ನನಗೂ ಸ್ವಲ್ಪ ಆರಾಮ್ ಇರ್ಲಿಲ್ವಲ್ಲ, ಹಂಗೇನೆ ನಾನು ಸ್ವಲ್ಪ ಎಲ್ಲಿದ್ರು ನಮ್ಗೇನ್ ರೆಸ್ಟ್ ಇಲ್ಲ ಬಿಡಿ, ನಾವು ಕೆಲಸ ಮಾಡ್ಲೇಬೇಕು. ಹಂಗಾಗಿ ನಾ ಈ ಕಡೆ ರೋಡಲ್ಲಿ ಬರ್ಬೇಕಾದವಳು ಹಿಂಗ್ ಸುತ್ತ ಹಾಕೊಂಡ್ ಬಂದೆ ನೋಡಿ. ಎಷ್ಟ್ ಕಾಮಾಗ ಐತೆ ರೋಡ್, ಹಿಂಗಿರ್ಬೇಕು. ಇದು ಸ್ವಲ್ಪ ದೊಡ್ಡ ಪೋಸ್ಟ್ ಆಫೀಸು. ಟೋಕನ್ ತಗೋಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು, ತುಂಬಾನೇ ಜಾಸ್ತಿ ಹೊತ್ತು ವೇಟ್ ಮಾಡ್ಬೇಕು ಇಲ್ಲಿಗೆ ಬಂದ್ರೆ. ಎಲ್ಲ ವೆಯ್ಟು ಮತ್ತೆ ಹೈಟು ಎಲ್ಲ ಚೆಕ್ ಮಾಡ್ತಾರೆ ಪಾರ್ಸಲ್ದು. ಬೇಗ ಕೊಟ್ಟಿ ನಾನು ಮನೆ ಕಡೆ ಹೊರಡ್ತಾ ಇದ್ದೆ. ಮಕ್ಕಳು ಆಟ ಆಡ್ತಾ ಇದ್ರು, ಮನೆಗ್ ಬಂದೆ ನೋಡಿ. ಇಬ್ರು ಅಕ್ಕ ತಮ್ಮ ಒಂದೊಂದ್ಸಲಿ ಚೆನ್ನಾಗಿ ಆಟ ಆಡ್ತಾರೆ, ಮತ್ತೊಂದ್ಸಲಿ ಜಗಳ ಮಾಡ್ಬಿಡ್ತಾರೆ. ಬಿಡ್ಸಕ್ ಎಷ್ಟು ಕಷ್ಟ ಗೊತ್ತಾ. ಒಂದ್ಸಲಿ ಮುದ್ದಾಗಿ ಆಟ ಆಡ್ತಾರೆ ಅಕ್ಕ ತಮ್ಮ ಇಬ್ರುನು. ಎಲ್ಲಾರ್ ಮನೇಲೂ ಮಕ್ಳು ಹಿಂಗೆ ಬಿಡಿ, ನಮ್ ಮನೇಲಿ ಅಂತಲ್ಲ. ಒಂದ್ಸಲಿ ಕೋಪ ಬರ್ಸ್ತಾರೆ, ಒಂದ್ಸಲಿ ಎಷ್ಟು ಚೆನ್ನಾಗಿರ್ತಾರೆ. ಅಪ್ಪ, ನನ್ಗಂತೂ ಒಂದ್ಸಲಿ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ಇವ್ರನ್ನ ನೋಡ್ತಾ ಇದ್ರೆ. ಹಂಗೆ ನಂಗೆ KFC ಚಿಕನ್ ತಿನ್ಬೇಕು ಅನ್ಸ್ಬಿಡ್ತು. ಅದೇನೋ ಗೊತ್ತಿಲ್ಲ, ನಂಗೆ ಏನಾದ್ರೂ ಬೇಜಾರಾದ್ರೆ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಮಸಾಲ್ ಪುರಿ, ಗೋಬಿ, KFC ಚಿಕನ್ ಈ ತರ. ಇನ್ ಕೇಸ್ ನಾನು ಏನಾದ್ರು ತಿಂದಿಲ್ಲ ಅಂತ ಅಂದ್ರೆ ಏನೋ ಒಂಥರ ಟೆನ್ಷನ್ ಆಗ್ಬಿಡೋದು ನಂಗೆ. ನಾನು ಅನ್ಸಿದ್ದು ಅದು ಮಧ್ಯರಾತ್ರಿ ಆಗಿದ್ರು ಸರಿ, ತಗೊಂಬಂದ್ ತಿಂದ್ಬಿಡ್ತೀನಿ. ಸೊ KFC ಚಿಕನ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. 3/4 ಗಂಟೆ ಆಯ್ತು.
ಅದೇನೋ ನಂಗೆ ಅಡಿಕ್ಷನ್ ಏನೋ ಗೊತ್ತಿಲ್ಲ. ತಿಂದ್ರೆ ಎಲ್ಲ ರಿಲೀಫ್ ಒಂಥರ ಸಮಾಧಾನ ಆಗ್ಬಿಡುತ್ತೆ ನನ್ಗೆ. ಅವ್ರು ಇದ್ದಾಗ್ಲಂತೂ ಸಿಕ್ಕಾಪಟ್ಟೆ 5 ಸ್ಟಾರ್ KFC ಚಿಕನ್ ಬೇಜಾನ್ ತಿಂದಾಕ್ಬಿಟ್ಟಿದೀನಿ. ಅವ್ರಿಗೆ ಗೊತ್ತಾಗ್ಬಿಡೋದು ನನ್ಗೆ ನಾನು ಏನ್ ತಿಂತೀನಿ ಅಂತ ಅವರೇ ತಂದ್ಬಿಡೋರು. ಇದ್ ನೋಡಿ ಫ್ರೆಂಚ್ ಫ್ರೈಸು ಮತ್ತೆ ಬರ್ಗರು ಕಾಂಬೋ ಏನೋ ಆರ್ಡರ್ ಮಾಡಿದ್ದೆ, ಜ್ಯೂಸು ಮತ್ತೆ ಸ್ಟ್ರಿಪ್ಸ್ ಅಂತ ಹೇಳಿ. ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಟ್ ಆದ್ರೆ ನಂಗೆ ಅದೇನೋ ಒಂಥರ ಅಡಿಕ್ಷನ್. ತಿನ್ಬೇಕು ಅನ್ಸರ ತಿನ್ಲೇಬೇಕು ನಾನು, ಅದಾದ್ಮೇಲೆ ನಾರ್ಮಲ್ ಆಗೋದು. ಏನ್ ತಿಂತೀನಿ ಅಂದ್ರೆ ಅಷ್ಟಷ್ಟು ತಿನ್ನಲ್ಲ, ಏನೋ ಒಂದೊಂದ್ ಪೀಸ್ ತಿಂದ್ರೆ ಹೆಚ್ಚು. ಕೆಲವ್ರಿಗೆ ಹಂಗಿರುತ್ತೆ ಏನೋ, ಅನ್ಸುತ್ತೆ ಅವ್ರಿಗೆ ತಿನ್ಬೇಕು ಅಂದಾಗ ತಿನ್ಬಿಟ್ರೆ ಸಮಾಧಾನ ಅನ್ನೋ ತರ. ನನ್ ಮಗ ಅಂತೂ ತಿನ್ಲೇ ಇಲ್ಲ ಬಿಡಿ, ಅವ್ನ್ ಮುಟ್ಟೋದು ಇಲ್ಲ ಇವನ್ನೆಲ್ಲ. ನನ್ ಮಗ್ಳೇನೋ ಒಂದ್ ಪೀಸ್ ತಿನ್ಬಿಟ್ಟು ಮಲ್ಕೊಂಬಿಟ್ಲು ಅವಳು. ಸೊ ಹಂಗೆ ನಾನು ಕೂಡ ರೆಸ್ಟ್ ಮಾಡಿದೆ. ಇವಾಗ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಎದ್ದಿದೀವಿ. ನನ್ನ ಒಂದು ಬೀರುನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಂಗೇನೆ ನಂದೊಂದು ಅಷ್ಟು ಸ್ಯಾರೀಸ್ನ ಇಲ್ಲೊಂಚೂರು ಅಲ್ಲೊಂಚೂರು ಅಂತೆಲ್ಲ ಎತ್ತಿಟ್ಟಿದ್ದೆ. ಬನ್ನಿ ಇವಾಗ ಯಾವ್ಯಾವ ಸ್ಯಾರೀಸ್ ಇಲ್ಲಿದೆ ಅಂತ ತೋರಿಸ್ತೀನಿ. ಹಂಗೆ ಮಡ್ಚ್ತಾ ಇರ್ತೀನಿ, ನಿಮ್ಗೂ ಕೂಡ ಶೋ ಮಾಡ್ತೀನಿ ಯಾವ್ದ್ಯಾವ್ದಿದೆ ಅಂತ. ಎಲ್ಲ ಕೈಂಡ್ ಆಫ್ ಮೆಮೊರೀಸ್ ಅಂತ ಹೇಳ್ಬೋದು. ನೋಡಿ ಹಿಂಗ್ ಮರ್ಚಿದೀನಿ, ಮೀನ್ಸ್ ಹಿಂಗೆ ಕಾಟನ್ ಬಟ್ಟೆಲ್ ಹಾಕಿದೀನಿ. ನಾನ್ ಬಂದಾಗೆಲ್ಲ ಸ್ವಲ್ಪ ಚೆಕ್ ಮಾಡ್ತಾ ಇರ್ತೀನಿ. ಉಟ್ಕೊಂಡೇ ಇಲ್ಲ ಬಿಡಿ. ಇಲ್ಲಿ ಸ್ವಲ್ಪ ಇಟ್ಟಿದೀನಿ ಅಷ್ಟೇ ನಾನು, ಇನ್ ಮಿಕ್ಕಿದ ಅಲ್ಲಿ ಇಟ್ಟಿದೀನಿ. ಬನ್ನಿ ಒಂದೊಂದೇ ತೋರಿಸ್ತೀನಿ ಯಾವ್ದ್ಯಾವ್ದಿದೆ ಅಂತೇಳಿ. ಇದು ಬನಾರಸಿ ಏನೋ ಬರುತ್ತೆ ಈ ಸ್ಯಾರಿ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನೋಡಿ ಸಕ್ಕದಾಗಿದೆ ಸ್ಯಾರಿ. ಇದು ನಂದು ಫೇವ್ರೆಟ್ ಕಲರು. ಇದ್ರಲ್ಲಿ 2 ಕಲರ್ ಇತ್ತು ಅಂತೇಳಿ ತಗೊಂಡಿದ್ದೆ. ಎಲ್ಲ ನಾನು ಮದ್ವೆಗೆ ತಗೊಂಡಿದ್ದು ಸ್ಯಾರೀಸು. ಇದು ಯಾರ್ದೋ ಮನೇಲಿ ತಗೊಂಡಿದ್ದು. ನಾವು ಮನೇಲಿ ಶಾಪಿಂಗ್ ಮಾಡ್ತೀವಿ ರೇಷ್ಮೆ ಸ್ಯಾರಿ ಅದು ಇದು ಎಲ್ಲ. ಅವಾಗ ಜಸ್ಟ್ 3000 ರುಪೀಸ್. ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಬಿಡಿ, ಈ ತರ ಸ್ಯಾರೀಸ್ ಸಿಗಲ್ಲ, ಕ್ವಾಲಿಟಿ ಸ್ಯಾರೀಸು ಸಿಗಲ್ಲ. ಈ ಸ್ಯಾರಿ ನಮ್ಮ ಅಮ್ಮಂದು. ಈ ಕಾಂಬಿನೇಷನ್ ಜಾಸ್ತಿ ಬ್ಲೂನೇ ಇದ್ದಿದ್ದು. ನಮ್ಮಮ್ಮ ಅದು ನಮ್ಮ ಅಮ್ಮನ ಮನೆಯದು ಗೃಹ ಪ್ರವೇಶದ ಸ್ಯಾರಿ ಇದು. ಎಲ್ಲ ಮೆಮೊರೀಸ್ ಗೈಸ್. ನಮ್ಮಮ್ಮಂಗೆ ಸ್ವಲ್ಪ ಚಿಕ್ಕ ಬಾರ್ಡ್ರು, ಸಾಫ್ಟ್ ಆಗಿರ್ಬೇಕು, ಉಟ್ಕೊಳಕ್ ಚೆನ್ನಾಗಿರ್ಬೇಕು ಅಂತ ಸ್ಯಾರೀಸೇ ನೋಡೋರು. ನೋಡಿ ಅದಾದ್ಮೇಲೆ ಇದು ಕೂಡ ಅಷ್ಟೇ ನಮ್ಮಮ್ಮಂದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ರೇಷ್ಮೆ ಸ್ಯಾರಿ, ಸಾಫ್ಟ್ ಸಿಲ್ಕೆ ಬರುತ್ತೆ ಗೈಸ್. ಇದಂತೂ ನೀವು ನೋಡಿರ್ತೀರಾ, ನನ್ನ ಪ್ರೀ ವೆಡ್ಡಿಂಗ್ ಅಲ್ಲಿ ಹಾಕೊಂಡಿದ್ದಿದ್ದು ನಾನು. ಇದು ಬಂದು ಸುದರ್ಶನ್ ಸಿಲ್ಕ್ಸ್ ಅಲ್ಲೋ ಎಲ್ಲೋ ತಗೊಂಡಿದ್ದು ಮಲ್ಲೇಶ್ವರಂ ಅಲ್ಲಿ. ಇದು ಅಷ್ಟೇನೆ 3000 ಸಮಥಿಂಗ್ ಏನೋ ಕೊಟ್ಟಿದ್ದು. ಪಾಚಿ ಗ್ರೀನ್ಗೆ ಸಿಲ್ವರ್ ಬಾರ್ಡರ್ ಏನೋ ಬಂದಿದೆ. ನೋಡಿ ಎಷ್ಟು ಚೆನ್ನಾಗೈತೆ. ಒಂದೇ ಸಲಿ ಗೈಸ್ ಉಟ್ಕೊಂಡಿದ್ದೆ ಇದನ್ನ. ಏನೆಲ್ಲ ಮೆಮೊರೀಸ್ ಇದೆ. ಆಮೇಲೆ ಈ ಸ್ಯಾರಿ ಅಂತೂ ಕೇಳಲೇಬೇಡಿ, ತುಂಬಾ ವರ್ಷ ಆಯ್ತು, ಆಲ್ಮೋಸ್ಟ್ ಒಂದು 10 ಇಯರ್ಸ್ ಮೇಲಾಯ್ತು. ಇದು ಆಕ್ಚುಲಿ ನನ್ನ ತಂಗಿ ಸ್ಯಾರಿ ಇದು. ಇದು ಅಷ್ಟೇನೆ ರೇಷ್ಮೆ ಸೀರೆ. 8000 9000 ಏನೋ ಸಮಥಿಂಗ್ ಕೊಟ್ಟಿದ್ದು. ಇದು ಒಳಗಡೆ ಈ ರೀತಿ ಸೆರಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಆಕ್ಚುಲಿ ನನಗೆ ಏನೋ ಶಾಸ್ತ್ರಕ್ಕೆ ಬಂದಿದ್ರು, ಅಂದ್ರೆ ಮನೆ ನೋಡೋ ಶಾಸ್ತ್ರಕ್ಕೆ ಮುಂಚೆ ಏನೋ ಬರ್ತಾರಲ್ಲ, ಅವಾಗ ಬಂದಾಗ ವೇರ್ ಮಾಡಿದ್ದು. ಫಸ್ಟ್ ಟೈಮು ನನ್ನ ಹಸ್ಬೆಂಡ್ ಬಂದಾಗ. ಇದು ನೋಡಿ ನನ್ನ ಹಣೆ ಬರಕ್ಕೆ ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ.
ಫಸ್ಟ್ ಮದುವೆ ಸೀರೆ ಅಂತ ತಗೊಂಡಿದ್ದೆ ಇದು ನಾನು. ಎಲ್ಲ ಇದಿದ್ರೆ ಇದನ್ನೆಲ್ಲ ಒಂದು ಖುಷಿಯಾಗಿ ನೋಡ್ಬೋದಾಗಿತ್ತು. ಏನ್ ಮಾಡ್ತೀರಾ? ಅಬ್ಬಾ, ಈ ಸ್ಯಾರಿ ಅಂತೂ ಸಖತ್ ಸೀರೆ ಗೈಸ್. ಇದು ಮಾತ್ರ ಆಲ್ಮೋಸ್ಟ್ 10 ಇಯರ್ಸ್ ಮೇಲಾಗಿದೆ ಈ ಸೀರೆ. ತ್ರಿಬಲ್ ಕಲರ್ ಇದೆ. ಇದು ಪ್ಯೂರ್ ರೇಷ್ಮೆ ಸೀರೆ. 14,000 15,000 ಕೊಟ್ಟು ತಗೊಂಡಿದ್ದು. ನಾನು ಹೇಳಿದ್ನಲ್ಲ, ನಾವೊಬ್ರು ಮನೇಲಿ ಶಾಪ್ ಮಾಡ್ತಿದ್ವಿ ನೋಡಿ. ಇದು ಪಿಕ್ ಏನಾರ ಸಿಕ್ಕರೆ ಅಟ್ಯಾಚ್ ಮಾಡ್ತೀನಿ ಇದ್ರ ಜೊತೆಗೆ. ಸಖತ್ತಾಗಿದೆ ಸ್ಯಾರಿ ಮಾತ್ರ. ಇದು ಆಕ್ಚುಲಿ ಏನೋ ಸೀರೆ ತಗೊಳಕ್ಕೆ ಅಂತ ನಾನು ನಮ್ಮಮ್ಮ ಹೋಗಿದ್ದು. ಅವಾಗ ನಾನು ಈ ಸೀರೆ ನೋಡಿ ಇಷ್ಟಪಟ್ಬಿಟ್ಟೆ. ನಮ್ಮಮ್ಮ ಲಾಸ್ಟಿಗೆ ನನ್ಗೊಂದು, ನನ್ನ ತಂಗಿಗೊಂದು, ನಮ್ಮಮ್ಮಂಗೊಂದು ಅಂತ ಅಂದ್ಬಿಟ್ಟು ಈ ಸೀರೆ ಕೊಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ. ನಾನು ಫಸ್ಟ್ ಟೈಮ್ ಇಷ್ಟು ಗಾಡಿ ಸೀರೆ ಇಷ್ಟಪಟ್ಟು ತಗೊಂಡಿದ್ದು. ಅಲ್ಟಿಮೇಟ್. ಇದು ಮಾತ್ರ ಎಷ್ಟು ಸಲ ಉಟ್ಟಿದ್ದೀನೋ, ಒಂದು 3-4 ಸಲ ಉಟ್ಟಿರ್ಬೋದು. ತ್ರಿಬಲ್ ಕಲರ್ ಬರುತ್ತೆ, ಸೆಂಟ್ರಲ್ಲಿ ಪಿಂಕು ಮತ್ತೆ ಬ್ಲೂ ಬರುತ್ತೆ. ಸಾಕಾಗೈತೆ ಸ್ಯಾರಿ ಮಾತ್ರ. ಇವಾಗ ಉಡೋಣ ಅಂತಂದ್ರೆ ಆಗಲ್ಲ ಗೈಸ್. ಫೇವ್ರೆಟ್ ಸ್ಯಾರಿ ಇದು. ಬಂತು ನೋಡಿ, ನಾನು ಹಣೆಬರ ಚೇಂಜ್ ಮಾಡಿದ ಸ್ಯಾರಿ. ಎಂಗೇಜ್ಮೆಂಟ್ ಅಂದ್ರೆ ನಮ್ಮ ಗಂಡನ ಮನೇಲಿ ಕೊಟ್ಟಿದ್ದು. ಆವಾಗ ಒಂದ್ಸಲಿ ಹುಟ್ಟಿದಷ್ಟೇ, ಹಂಗೇ ಇದೆ. ಬರೋದು ನೋಡಿದಾಗೆಲ್ಲ ಈ ಸ್ಯಾರಿ ಗೆಸ್ ಮಾಡಿ. ನನ್ನ ಮಗಳು ಸೀಮಂತಕ್ಕೆ ನಮ್ಮ ಯಜಮಾನ್ರು ಕೊಡಿಸಿದ್ದು. ಪ್ರತಿಯೊಂದು ಸೆಲೆಕ್ಷನ್ಸ್ ಎಲ್ಲ ಅವ್ರದ್ದೇ ಆಗಿರ್ತಿತ್ತು. ಏನೊಂದು ಸಿಂಪಲ್ ಸ್ಯಾರಿ ತಗೊಂಡ್ರು ಅವ್ರದ್ದೇನೆ. ಅವತ್ತು ಹಾಕಿದ್ದಕ್ಕೆ ಇವತ್ತಿನವರೆಗೂ ಮುಟ್ಟೆ ಇಲ್ಲ. ಇದು ಎಲ್ಲ ಕಂಪ್ಲೀಟ್ ರೇಷ್ಮೆನೆ. ಈ ಕಲರ್ ಕಾಂಬಿನೇಷನ್ ಇದು ಮೆಹಂದಿ ಕಲರ್ ಎಲ್ಲೇನೋ ಬರುತ್ತೆ. ಆಕ್ಚುಲಿ ನಾನು ಮದ್ವೆಗೆ ತಗೊಂಡಿದ್ದ ಸ್ಯಾರೀಸ್ ಅಷ್ಟೇನೆ. ಅದಾದ್ಮೇಲೆ ನನ್ನ ಗಂಡ ಅವಾಗ ಕೊಡಿಸ್ತಾ ಇದ್ದಿದ್ದು ಸೀರೆಗಳನ್ನ. ಇವಾಗಂತೂ ಕೇಳಲೇಬೇಡಿ, ನಾನೇನು ತಗೊಂಡೇ ಇಲ್ಲ, ತಗೊಳ್ಳೋದು ಇಲ್ಲ. ಇರೋ ಸ್ಯಾರಿನೇ ತಗೊಂಡ್ರಾಯ್ತು, ಇರೋ ಸ್ಯಾರಿನೇ ಉಟ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಇದು ಮದುವೆ ಟೈಮಲ್ಲಿ ಏನೋ ತಗೊಂಡಿದ್ದು. ಇದೇನೋ ಜಸ್ಟ್ ಒಂದು 700 1000 ಒಳಗೆ ಅಷ್ಟೇ ಕೊಟ್ಟಿದ್ದು, ಮೈಸೂರು ಸಿಲ್ಕ್ ಅಂತ ಹೇಳಿ. ತುಂಬ ಚೆನ್ನಾಗೈತೆ ಇದು ನೋಡಿ. ಬಟ್ಟೆನೂ ಅಷ್ಟೇ. ಇವಾಗ ಈ ಥರ ಬಟ್ಟೆಗಳು ಬರಲ್ಲ, ಹುಡುಕ್ಬೇಕು, ತುಂಬ ಹುಡುಕ್ಬೇಕು. ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ. ತೆಳ್ಳಗಿಲ್ಲ, ಏನಿಲ್ಲ. ಆಮೇಲೆ ಇದು ಅಷ್ಟೇ ಗೋಲ್ಡನ್ ಟಿಶ್ಯೂ ಇವಾಗೆಲ್ಲ ಬರ್ತಿದೆ ನೋಡಿ, ಆ ಟೈಪು. ಇದು ಅಷ್ಟೇ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಉಟ್ಕೊಂಡಿದ್ದೆ. ಚೆನ್ನಾಗಿದೆ, ಇದನ್ನು ಅಷ್ಟೇ ಚೆನ್ನಾಗಿದೆ. ಇನ್ನೂ ಏನಾದರೂ ಇಟ್ಟಿದೆ, ನಾನು ನೋಡ್ತೀನಿ ರೀ ಸ್ಯಾರೀಸು. ಗೈಸ್, ಇನ್ನ ತುಂಬ ಇದಾವೆ ಸ್ಯಾರೀಸು. ನಾನು ತೋರಿಸ್ತಾ ಕುತ್ಕೊಂಡ್ರೆ ಇದೇ 20 ನಿಮಿಷ ಆಗ್ಬಿಡುತ್ತೆ. ಇವಾಗ ಮಡ್ಚಿಟ್ಬಿಟ್ಟು ನೋಡಿ, ಈ ರೇಷ್ಮೆ ಸೀರೆನ ನೀಟಾಗಿ ಅವಾಗವಾಗ ಅಟ್ಲೀಸ್ಟು ಈ ಮನೆ ಒಳಗಡೆ ಏನಾದರೂ ಹಾಕಬೇಕು ಚೇರ್ ಮೇಲೆ, ಅಥವಾ ನೆರಳು ಬರುತ್ತೆ ನೋಡಿ 6:30 7:30 ಒಳಗೆ ಬೆಳಗಿನ ಜಾವ ಹಾಕಬೇಕು. ಇಲ್ಲ ಕಾಟನ್ ಬಟ್ಟೆಲಿ ಇಡಬೇಕು. ಇಲ್ಲ ಅಂತಂದ್ರೆ ಸೀರೆಸ್ ಎಲ್ಲ ಕಂಪ್ಲೀಟ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಇದೆಲ್ಲ ನಾನು ಆಲ್ಮೋಸ್ಟ್ ಹೇಳಿಲ್ಲ, ಒಂದು 2.5 ವರ್ಷದ ಹಿಂದೆ ನಾನು ಯೂಸ್ ಮಾಡಿದ್ದು. ಎಲ್ಲ ಗರ್ಗರಿಯಾಗಿ ಹಂಗೆ ಇದೆ ನೋಡಿ. ಇವಾಗ ಹಿಂಗ್ ಮಡ್ಚಿತ್ತು ಅಂತಂದ್ರೆ ಇವಾಗ ಹಿಂಗ್ ಮಡ್ಚ್ಬಿಟ್ಟು ಇಡ್ತೀನಿ ನಾನು. ಅಂದ್ರೆ ಮಡ್ಚ್ದಂಗೆ ಇಟ್ಬಿಟ್ರೆ ಸೀರೆ ಹೋಗ್ಬಿಡುತ್ತೆ. ಹಂಗಾಗಿ ರೇಷ್ಮೆ ಸೀರೆ ಮೇಂಟೈನ್ ಮಾಡಬೇಕು ನಿಜ. ಇದೆಲ್ಲ ನಿಜ. ನಾನು ಯಾವಾಗ ಹಾಕತೀನಿ ಇನ್ನೊಂದ್ ಸೀರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಮಗಳಿಗಂತೂ ಯೂಸ್ ಆಗುತ್ತೆ. ಮೆಮೊರೀಸ್ ಗೈಸ್, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಎತ್ತಿಟ್ಬಿಟ್ಟು ಮಡ್ಚಿಟ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಇಳಿಯಲೇ ಅಲ್ಲಿ ಕುರಿ ಎಲ್ಲಪ್ಪ ಹೆಂಗಂತೈತೆ ಓಹೋ ಓಹೋ ಹೋ ಹೋ.
ಬಾ ಬಾನ್. ಓಹೋ ಹಂಗಂತಾಯ್ತಾ? ಏನ್ ತಿಂತೈತೆ ಕುರಿ? ಅಜ್ಜಿ ಅಲ್ಲೈತಾ? ಮೇಕೆ ಮೇಕೆ ಬೇರೆ. ಸರಿ, ಇಳಿ ನೀನ್ ಕೆಳಗೆ. ಇಳಿಯಲೇ, ಇಳಿಯ ಗುಂಡ. ಮಗನ ಹಂಗೆ ಸ್ವಲ್ಪ ಆಚೆ ಎಲ್ಲ ಕರ್ಕೊಂಡೋಗಿ ಆಟ ಆಡ್ಸಿ, ಮಗಳು ಕೂಡ ಊಟ ಮಾಡಿ ನಿಂತಿದ್ಲು. ನಾನು ಬೇಗ ಬೇಗ ಊಟ ಮಾಡ್ಕೊಂಡ್ ಮಲ್ಗೋಣ ಅಂತ ಹೇಳಿ ಮಾಡ್ತಾ ಇದ್ದೆ. 8:30 ಹೊತ್ತು ಊಟ ಆಗೋಗ್ಬಿಡುತ್ತೆ ಬಿಡಿ ನಾವ್ ಇಲ್ಲಿಗೆ ಬಂದ್ರೆ. ಸೊ ಮಲ್ಗೋ ಅಷ್ಟ್ರಲ್ಲಿ 9:30 10 ಗಂಟೆ. ಇಲ್ಲಂದ್ರೆ ಬೇಗ ನಮ್ದು ರೊಟೀನ್ಸ್ ಚೇಂಜ್. ಅಮ್ಮನ್ ಮನೆಗೆ ಹೋದ್ರೆ ಅಲ್ಲೊಂಥರ ರೊಟೀನ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.